ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಹಣ ಹೂಡಿಕೆ ಮಾಡುವ ಮೊದಲು ಈ ವಿಡಿಯೋ ನೋಡಿ. ಸೀನಿಯರ್ ಸಿಟಿಸನ್ ಸೇವಿಂಗ್ಸ್ ಸ್ಕೀಮ್ ಬಗ್ಗೆ ನಿಮ್ಗೆಷ್ಟು ಗೊತ್ತು? ಹಣ ಹೂಡಿಕೆ ಮಾಡುವ ಮೊದಲು ಇದನ್ನು ನೋಡಿ. ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯ ಸಕಸ್ ಟಾಪ್ 5 ಅನಾನುಕೂಲಗಳು ಇಲ್ಲಿವೆ. ಸಕಸ್ನಲ್ಲಿ ಹೂಡಿಕೆ ಮಾಡುವುದರಿಂದ ಹಲವಾರು ಪ್ರಯೋಜನಗಳಿದ್ದರೂ ನೀವು ತಿಳಿದಿರಬೇಕಾದ ಕೆಲವು ಅನಾನುಕೂಲಗಳು ಅಥವಾ ಮಿತಿಗಳ ಬಗ್ಗೆ ಇಲ್ಲಿದೆ ಮಾಹಿತಿ. ಈಗಂತೂ ಯಾವುದರಲ್ಲಿ ಹಣ ಹೂಡಿಕೆ ಮಾಡಬೇಕು ಅಂತ 2-3 ಬಾರಿ ಚೆನ್ನಾಗಿ ಹಣ ಹೂಡಿಕೆ ಮಾಡುವ ಯೋಜನೆಯ ಬಗ್ಗೆ ವಿವರವಾಗಿ ತಿಳಿದುಕೊಂಡು ಮುನ್ನಡೆಯುವುದು ಒಳಿತು. ಏಕೆಂದರೆ ಇತ್ತೀಚೆಗೆ ಅನೇಕ ಯೋಜನೆಗಳನ್ನು ಈ ಬ್ಯಾಂಕ್ಗಳು ಪರಿಚಯಿಸಿವೆ. ನೀವೇನಾದರೂ ಈ ಸೀನಿಯರ್ ಸಿಟಿಜನ್ ಎಂದರೆ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯ SCSS ಯಲ್ಲಿ ಹಣ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅದಕ್ಕೂ ಮೊದಲು ಈ ಯೋಜನೆಗಿರುವ ಇತಿಮಿತಿಗಳನ್ನು ತಿಳಿದುಕೊಳ್ಳುವುದು ಒಳ್ಳೆಯದು. ಈ ಉಳಿತಾಯ ಯೋಜನೆಯ 5 ಅನಾನುಕೂಲಗಳು. SCSS ಬಡ್ಡಿಯ ಎಲ್ಲವೂ ತೆರಿಗೆ ಮುಕ್ತವಾಗಿರುವ PPFನಂತಹ ಯೋಜನೆಗಳಿಗಿಂತ ಭಿನ್ನವಾಗಿ SCSS ಠೇವಣಿಗಳಿಂದ ಗಳಿಸಿದ ಬಡ್ಡಿಯು ಹಣಕಾಸು ವರ್ಷದಲ್ಲಿ 50,000 ರೂಪಾಯಿಗಳ ಮಿತಿಯನ್ನು ಮೀರಿದರೆ ತೆರಿಗೆಗೆ ಒಳಪಡುತ್ತದೆ. ಪೋಸ್ಟ್ ಆಫೀಸ್ ವೆಬ್ಸೈಟ್ನಲ್ಲಿರುವ ಮಾಹಿತಿಯ ಪ್ರಕಾರ ಒಂದು ಹಣಕಾಸು ವರ್ಷದಲ್ಲಿ ಎಲ್ಲಾ SCSS ಖಾತೆಗಳಲ್ಲಿನ ಒಟ್ಟು ಬಡ್ಡಿ 50,000 ರೂಪಾಯಿಗಳನ್ನು ಮೀರಿದರೆ SCSS ಬಡ್ಡಿ ಆದಾಯವು ತೆರಿಗೆಗೆ ಒಳಪಡುತ್ತದೆ. ಸ್ಥಿರವಾದ ಬಡ್ಡಿದರ. SCSS ಖಾತೆಯ ಪ್ರಸ್ತುತ ಬಡ್ಡಿದರವು 8.2% ಆಗಿದ್ದು ಹಿರಿಯ ನಾಗರಿಕರಿಗೆ ಹಣವನ್ನು ಹೂಡಿಕೆ ಮಾಡಲು ತುಂಬಾನೇ ಅತ್ಯಾಕರ್ಷಕವಾದ ಯೋಜನೆಯಾಗಿದೆ. ಆದರೆ ಈ ಹಿಂದೆ ಕಡಿಮೆ ಬಡ್ಡಿ ದರದಲ್ಲಿ ಖಾತೆಯನ್ನು ತೆರೆದವರಿಗೆ ಅನಾನುಕೂಲವಾಗಿದೆ. ಪ್ರಸ್ತುತ ಹೆಚ್ಚಿನ ಬಡ್ಡಿ ದರವನ್ನು ಪಡೆಯಲು ಅವರು ಹಳೆಯ SCSS ಖಾತೆಯನ್ನು ಮುಚ್ಚಿ ಮತ್ತು ಹೊಸ ಖಾತೆಯನ್ನು ತೆರೆಯಬಹುದು. ಆದರೆ SCSS ಖಾತೆಯನ್ನು ಅಕಾಲಿಕವಾಗಿ ಮುಚ್ಚುವುದರಿಂದ ಕೆಲವು ಶುಲ್ಕಗಳು ನಿಮ್ಮ ಮೇಲೆ ಬೀಳಬಹುದು. ಕ್ಲೈಮ್ ಮಾಡದ ಬಡ್ಡಿ. ಆದಾಯದ ಮೇಲೆ ಯಾವುದೇ ಬಡ್ಡಿ ಇರುವುದಿಲ್ಲ. SCSS ಖಾತೆದಾರರು ಪ್ರತಿ ತ್ರೈಮಾಸಿಕದಲ್ಲಿ ತಮ್ಮ ಬಡ್ಡಿ ಆದಾಯವನ್ನು ಪಡೆಯಬೇಕಾಗುತ್ತದೆ. ಪ್ರತಿ ತ್ರೈಮಾಸಿಕದಲ್ಲಿ ಪಾವತಿಸಬೇಕಾದ ಬಡ್ಡಿಯನ್ನು ನೀವು ಕ್ಲೈಮ್ ಮಾಡದಿದ್ದರೆ ಅಂತಹ ಮೊತ್ತವು ಯಾವುದೇ ಹೆಚ್ಚುವರಿ ಬಡ್ಡಿಯನ್ನು ಗಳಿಸುವುದಿಲ್ಲ ಅಂತ ಈ ಉಳಿತಾಯ ಯೋಜನೆಯ 2019ರ ನಿಯಮಗಳು ಹೇಳುತ್ತವೆ. ವಯಸ್ಸಿನ ಮಿತಿ ಇದೆ. SCSS ಖಾತೆ ತೆರೆಯುವ ಸೌಲಭ್ಯವು 60 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮಾತ್ರ ಲಭ್ಯವಿದೆ. ಬೇಗನೆ ನಿವೃತ್ತರಾಗಲು ಬಯಸುವ ಖಾಸಗಿ ವಲಯದ ನೌಕರರು ಯೋಜನೆಯ ಲಾಭವನ್ನು ಪಡೆಯಲು ಸಾಧ್ಯವಿಲ್ಲ. ಈ ಯೋಜನೆಗೆ ಲಾಕ್ ಇನ್ ಅವಧಿ ಇದೆ. SCSS ಖಾತೆಯಲ್ಲಿ ಮಾಡಿದ ಹೂಡಿಕೆಗಳಿಗೆ 5 ವರ್ಷಗಳ ಲಾಕ್ ಇನ್ ಅವಧಿ ಇದೆ. ಇದನ್ನು ಇನ್ನೂ 3 ವರ್ಷಗಳವರೆಗೆ ವಿಸ್ತರಿಸಬಹುದು. ಲಾಕ್ ಇನ್ ಅವಧಿಯು ಕೆಲವು ಠೇವಣಿದಾರರಿಗೆ ತಮ್ಮ ಗುರಿಗಳಿಗೆ ಅನುಗುಣವಾಗಿ ಯೋಜಿಸಲು ಅಥವಾ 2-3 ವರ್ಷಗಳವರೆಗೆ ಮಾತ್ರ ಹೂಡಿಕೆ ಮಾಡಲು ಬಯಸುವವರಿಗೆ ಇದು ಕಷ್ಟವಾಗಬಹುದು. ಇದಲ್ಲದೆ ಲಾಕ್ ಇನ್ ಅವಧಿ ಮತ್ತು ಅಕಾಲಿಕವಾಗಿ ಹೂಡಿಕೆಯ ಹಣವನ್ನು ಹಿಂತೆಗೆದುಕೊಳ್ಳುವುದರ ಮೇಲೆ ನಿರ್ದಿಷ್ಟವಾದ ದಂಡಗಳಿವೆ. ಹಿರಿಯ ನಾಗರಿಕರಿಗೆ ಇದೊಂದು ಒಳ್ಳೆಯ ಯೋಜನೆ. ಒಳ್ಳೆಯ ಬಡ್ಡಿಯನ್ನು ಮತ್ತು ಆದಾಯವನ್ನು ಗಳಿಸಲು ಬಯಸುವ ಅರ್ಹ ಹೂಡಿಕೆದಾರರಿಗೆ ಇದು ಒಳ್ಳೆಯ ಯೋಜನೆಯಾಗಿದೆ. SCSS ಠೇವಣಿಗಳ ಮೇಲಿನ ಪ್ರಸ್ತುತ 8.2% ಬಡ್ಡಿದರ ಬ್ಯಾಂಕುಗಳು ನೀಡುವ 5 ವರ್ಷಗಳ FD ಯೋಜನೆಗಳಿಗಿಂತ ಉತ್ತಮವಾಗಿದೆ. ಇದಲ್ಲದೆ SCSS ಖಾತೆಯಲ್ಲಿ ವರ್ಷಕ್ಕೆ 1.5 ಲಕ್ಷ ರೂಪಾಯಿವರೆಗಿನ ಹೂಡಿಕೆಗಳು ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ಕಡಿತಕ್ಕೆ ಅರ್ಹವಾಗಿವೆ. ಯಾವುದೇ ತೆರಿಗೆ ಉಳಿತಾಯ ಹೂಡಿಕೆ ಮಾಡದ ಹಿರಿಯ ನಾಗರಿಕರು ತಮ್ಮ ನಿವೃತ್ತಿಯ ನಂತರದ ಜೀವನವನ್ನು ತ್ರೈಮಾಸಿಕ ಬಡ್ಡಿ ಆದಾಯದೊಂದಿಗೆ ಆರಾಮಾಗಿ ನಡೆಸಬಹುದು.